ಸಚಿನ್ ಭಟ್ ಅವರೇ, ನಮಸ್ಕಾರ. ಇವತ್ತು ನಿಮ್ಮ ಒಂದು ತೋಟವನ್ನ, ಕೃಷಿ ಪದ್ಧತಿಯನ್ನ ನೋಡ್ಬೇಕು ಅಂತ ಹೇಳಿ ನಾವು ಬಂದಿದ್ದೇವೆ ನೆಲಸಿರಿ ನ್ಯಾಚುರಲ್ಸ್ ಇಂದ. ಹೀಗೇನೆ ನಮ್ಮ ಸ್ನೇಹಿತರೊಬ್ಬರೇ ಕೇಳಿದ್ರು, ಯಾಕೆ ನೀವು ಸಚಿನ್ ಭಟ್ ಅವರ ತೋಟವನ್ನ ನೋಡ್ಕೊಂಡು ಬರಬಾರ್ದು, ಅವರ ಒಂದು ಕೃಷಿ ಪದ್ಧತಿಯನ್ನ ನೋಡಬಾರ್ದು ಅಂತ. ನಿಮ್ಮ ಒಂದು ಬೇರೆ ಬೇರೆ ಬೆಳೆಗಳ ಕೃಷಿಯನ್ನ ನಮ್ಗೆ ಇವತ್ತು ಪರಿಚಯ ಮಾಡಿಸಬಹುದಾ ಅಂತ ಕೇಳ್ತಾ ಇದ್ದೀನಿ. ಅಗತ್ಯವಾಗಿ ನನ್ನಲ್ಲಿರುವ ಒಂದು ಸಣ್ಣ ಅನುಭವ ನಿಮ್ ಜೊತೆ ಹಂಚಿಕೊಡ್ತೇನೆ. ಹೋಗೋಣ. ಓಕೆ. ನೆಲಸಿರಿ ನ್ಯಾಚುರಲ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಕೃಷಿಯನ್ನೇ ಬದುಕು ಮಾಡಿಕೊಂಡು ಕೃಷಿ ಲಾಭದಾಯಕ ಅಂತ ತೋರಿಸಿಕೊಟ್ಟಂತ ಹಲವು ಯಶೋಗಾಥೆಗಳು ನಮ್ಮ ಮಧ್ಯೆ ಇರುವಾಗ, ನಮ್ಮ ಮಧ್ಯೆ ಇವತ್ತು ಸಚಿನ್ ಭಟ್ ಅಂಚಿನಹಳ್ಳಿ ಇದ್ದಾರೆ. ನಮಸ್ಕಾರ ಸಚಿನ್ ಭಟ್ರೆ. ನಮಸ್ಕಾರ. ನೀವು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮ್ಯಾನೇಜ್ ಮಾಡಿದಂಥ ತೋಟ ಅಂತ ನಿರ್ವಹಣೆ ಆಗಿದೆ ಅಂತ ಅನಿಸ್ತಾ ಇದೆ. ಯಾವ ಬೆಳೆಗಳನ್ನ ಬೆಳೆದಿದ್ದೀರಿ? ಮೂಲತಃ ಸಾಂಪ್ರದಾಯಿಕವಾದ ಬೆಳೆ, ಮುಖ್ಯ ಬೆಳೆ ಅಡಿಕೆ. ಅದರೊಟ್ಟಿಗೆ ಈಗ ಕಳೆದ 4 ವರ್ಷದಲ್ಲಿ G9 ಬಾಳೆ ಬೆಳೆದಿದ್ವಿ. ಹಾಗೆ ಹೊಸ ತೋಟ ನಿರ್ಮಾಣ ಮಾಡಬೇಕಿದ್ರೆ ಆ ತೋಟದಲ್ಲಿ ಅರಿಶಿನವನ್ನು ಬೆಳೆದಿದ್ವಿ. ಈಗ ಒಂದು 6 ಎಕರೆಯಲ್ಲಿ ಹೈಬ್ರಿಡ್ ತೆಂಗನ್ನು ಬೆಳಿತೀವಿ. ಈಗ ಕಳೆದ 1.5 ವರ್ಷದಿಂದ ಕಾಳುಮೆಣಸಿದೆ, ಹೈನುಗಾರಿಕೆ ಇದೆ, ಈ ತರ ಕೃಷಿಗಳನ್ನು ಮಾಡ್ತಾ ಇದ್ವಿ. ಯಾಕೆ ಇವತ್ತಿನ ಒಂದು ಯುವಕರು ಕೃಷಿ ಲಾಭದಾಯಕ ಅಲ್ಲ ಅಂತ ನಗರದೆಡೆಗೆ ಹೋಗ್ತಾ ಇರೋದನ್ನ ನಾವು ಕಾಮನ್ ಆಗಿ ಎಲ್ಲ ಕಡೆ ನೋಡ್ತಾ ಇದ್ದೀವಿ. ನಿಮ್ಗೆ ಯಾಕೆ ಕೃಷಿನೇ ಬೇಕು ಅಂತ ಅನಿಸ್ತು, ಅಥವಾ ಕೃಷಿಯಲ್ಲಿ ನೀವು ಖುಷಿಯಾಗಿದ್ದೀರಾ? ಬಹಳ ಜನ ಪ್ರಶ್ನೆ ಮಾಡ್ಕೊಳ್ತಾ ಇದ್ದಾರೆ, ಕೃಷಿ ಲಾಭದಾಯಕವೇ, ನಾವು ಇದನ್ನ ಮಾಡಿದ್ರೆ ನಮ್ಮ ಜೀವನ ನಿರ್ವಹಣೆ ಆಗತ್ತಾ ಅನ್ನೋದು. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಲಾಭದಾಯಕ ಖಂಡಿತ. ಆದ್ರೆ ಈ ಲಾಭದಾಯಕ ಅನ್ನೋದು ನಮ್ಮ ಕ್ಷೇತ್ರ ಎಷ್ಟಿದೆ, ಆ ಕ್ಷೇತ್ರದಲ್ಲಿ ನಾವು ಏನು ಕೃಷಿ ಮಾಡ್ತಾ ಇದೀವಿ ಅನ್ನೋದ್ರ ಮೇಲೂ ಡಿಪೆಂಡ್ ಆಗಿದೆ. ಈಗ ಕೃಷಿ ಲಾಭ ಅಂತ ಹೇಳಿ 1/2 ಎಕರೆ 1 ಎಕರೆಯಲ್ಲೇ ನಾನು ಕೃಷಿ ಮಾಡಿ ಏನೋ ಮಾಡ್ಬಿಡ್ತೀನಿ ಅನ್ನೋದು ಕಷ್ಟ. ಅಂದ್ರೆ ಈಗ ಅದಕ್ಕೊಂದು ಇಂಟ್ರೆಸ್ಟ್ ಬೇಕು. ಈಗ ನಮಗೇನು ಇಂಟ್ರೆಸ್ಟ್ ಇದೆ ಅದ್ರ ಮೇಲೂ ಏನ್ ನಮ್ದು ಉದ್ಯೋಗ ಏನಿದೆ ಅದನ್ನ ನಾವು ಆಯ್ಕೆ ಮಾಡ್ಕೊಳ್ಳೋದು. ಎಲ್ಲರೂ ಕೃಷಿನೇ ಮಾಡಬೇಕು ಅಂತೇನಿಲ್ಲ, ಆದ್ರೆ ಏನು ನಮ್ಮ ಏನು ಜಮೀನು ಒಳ್ಳೆ ರೀತಿಯಲ್ಲಿ ಇದೆ, ಕ್ಷೇತ್ರ ದೊಡ್ಡದಿದೆ, ಅಲ್ಲಿ ಕೃಷಿ ಮಾಡ್ಲಿಕ್ಕೆ ಅವಕಾಶಗಳಿದೆ, ತರತರವಾದ ಕೃಷಿ ಮಾಡ್ಲಿಕ್ಕೆ ಅವಕಾಶ ಇದ್ದು ಕೂಡ ಹೊರಗಡೆ ಹೋಗೋದ್ರಲ್ಲಿ ಏನು ಅರ್ಥ ಇಲ್ಲ. ನಮ್ಮ ಜಮೀನಿನಲ್ಲಿ, ನಮ್ಮ ಊರಿನಲ್ಲಿ ನಾವು ಉತ್ತಮವಾದಂಥ ಲಾಭನೇ ಗಳಿಸ್ಬೋದು ಅಂತ ಹೇಳಿ ನನ್ನ ಅನುಭವ. ಸಚಿನ್ ಭಟ್ ಅವರೇ, ಈಗ ನೀವೇ ಹೇಳಿದ್ರಿ ಅರಿಶಿನವನ್ನ ಬೆಳೆದಿದ್ದೆ, ಅಡಿಕೆ ಅಂತೂ ಬೆಳೀತಾ ಇದ್ದೀರಾ ಮೊದಲಿನಿಂದ, ಕಾಳುಮೆಣಸಿದೆ, ಮಿಶ್ರ ಬೆಳೆಯನ್ನ ಬೆಳೀತಾ ಇದ್ದೀರಾ. ನಿಮಗೆ ಯಾವ ಬೆಳೆಯಲ್ಲಿ ಇದು ಲಾಭದಾಯಕ, ಇದನ್ನ ಮಾಡಬಹುದು ಅಂತ ಅನಿಸಿದೆ? ಈಗ ಅಡಿಕೆ ನಮ್ಮ ಸಾಂಪ್ರದಾಯಿಕ ಬೆಳೆ, ಅದರಲ್ಲಿ ಖಂಡಿತ ಲಾಭ ಇದೆ. ಅದನ್ನ ಹೊರತಾಗಿ ಈಗ ನಾವು ಬಾಳೆ ಬೆಳೆದ ಅನುಭವ ಇದೆ. ಬಾಳೆಯಲ್ಲೂ ಉತ್ತಮವಾದಂಥ ಲಾಭ ಇದೆ, ಅದರೊಳಗೂ ಏನು ತೀರಾ ನಷ್ಟದೇ ಇಲ್ಲ. ಈ ಅರಿಶಿನ ತಗೊಂಡ್ರೆ ಅಲ್ಪಾವಧಿ ಬೆಳೆಗೆ ಹೋಲಿಸಿದ್ರೆ ಅದರಲ್ಲೂ ಲಾಭ ಇದೆ. ಯಾಕಂದ್ರೆ ದೊಡ್ಡ ಮಟ್ಟದೇನು ಲಾಭ ಅಂತಲ್ಲ, ಆದ್ರೆ ಒಂದು 5 ರಿಂದ 6 ತಿಂಗಳದ್ದು ಒಂದು ಬೆಳೆ, ಅದರಲ್ಲಿ ನಾವು ಸರಿಯಾಗಿ ಅಂದ್ರೆ ಬೇಸಾಯ ಕ್ರಮವನ್ನು ಅನುಸರಿಸಿದ್ರೆ ಉತ್ತಮವಾದ ಲಾಭ ಇದೆ ಅಂತ ಹೇಳಿ ನನಗೆ ಅನಿಸ್ತದೆ. ನನಗೆ ನಿಮ್ಮ ಒಂದು ತೋಟಕ್ಕೆ ಬಂದಾಗ ಮೊದಲನೇದಾಗಿ ಆಶ್ಚರ್ಯ ಕಂಡಿದ್ದು, ಎಲ್ರೂ ಹೈನುಗಾರಿಕೆ ಲಾಸು, ಬೇಡ ನಮಗೆ ಇದು ಆಗದ ಬದುಕು ಅಂತ ಬಿಡ್ತಾ ಇದ್ದಾರೆ. ನೀವೊಂದು ಇಷ್ಟೊಂದು ದನ ನೋಡಿ ಆಶ್ಚರ್ಯ ಆಯಿತು. ಯಾಕಂದ್ರೆ 1, 2, 3, 4 ತುಂಬಾನೇ ಸಾಲಾಗಿ ಎಣಿಸ್ತಾ ಹೋದ್ರೆ ದನಗಳಿದೆ. ಇದು ಹೇಗೆ ನಿಮ್ಗೆ, ಅಂದ್ರೆ ಹೈನುಗಾರಿಕೆ ಲಾಭನೋ, ಅಂದ್ರೆ ಜನರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಮ್ದು ಹೈನುಗಾರಿಕೆ, ನಾವಿಲ್ಲಿ ನಮ್ಮ ಅಜ್ಜ ಆಗ್ಲಿ ನಮ್ಮ ಅಪ್ಪ ಈ ಜಮೀನಿಗೆ ಬಂದಾಗಿಂದ ನಮ್ಮಲ್ಲಿ ದನ ಇದೆ. ಅದನ್ನ ಒಂದನೇದಾಗಿ ಪಾರಂಪರಿಕವಾಗಿ ಬಂದಿದ್ದು ಅನ್ನೋ ಒಂದು ದೃಷ್ಟಿ. ಮತ್ತೊಂದ್ರು ಅಂದ್ರೆ ನಂದು ಇಡೀ ಈಗ ತೋಟಕ್ಕೆ ನಾವು ಮೂಲ ಗೊಬ್ಬರವಾಗಿ ಇದನ್ನೇ ಬಳಸ್ತೀವಿ. ಇದಕ್ಕೆ ಅಡಿಷನಲ್ ಆಗಿ ಬೇರೆ ಬೇರೆ ಒಂದಷ್ಟು ಪೋಷಕಾಂಶಗಳನ್ನ ಆ್ಯಡ್ ಮಾಡಿ ಇಡೀ ತೋಟಕ್ಕೂ ಬಳಸೋದು. ಹಾಗಾಗಿ ಮೂಲ ವಸ್ತು ಈ ದನದ ಗೊಬ್ಬರದಿಂದ, ಅಂದ್ರೆ ಸಗಣಿಯಿಂದ ಮಾಡಿರೋ ಕಂಪೋಸ್ಟ್ ಗೊಬ್ಬರ ಮೂಲ ವಸ್ತು. ಹಾಗಾಗಿ ಹಾಲಲ್ಲೇನೋ ಲಾಭ ಅಂತಲ್ಲ, ನಮ್ಮ ಇಡೀ ತೋಟಕ್ಕೆ ಗೊಬ್ಬರ ಬೇಕಾಗುತ್ತೆ. ಹಾಲಲ್ಲೂ ಇದೆ, ಹಾಲು ಪ್ರತಿದಿನ ಒಂದು 40 ರಿಂದ 50 ಲೀಟರ್ ನಾವಿಲ್ಲೇ KMF ಗೆ ಹಾಕ್ತಾ ಇದೀವಿ. ಈಗ ನಾವ್ ಇದರಲ್ಲಿ ಲಾಸ್ ಇಲ್ಲ. ಈಗ ನಾವ್ ಇದ್ರನ್ನ ಹಾಲು ಒಂದೇ ಡೈರಿ ಕೊಟ್ರು ಈಗ ಇದರಿಂದ ಲಾಸ್ ಮಾಡ್ಕೊಂಡು ಬರೀ ಗೊಬ್ಬರಕ್ಕಾಗಿ ನಾನು ಇಟ್ಕೊಂಡಿಲ್ಲ. ಈಗ ಏನ್ ಹಾಲು ಬರ್ತಾ ಇದೆ ಅದ್ರ ಅವ್ರ ಮೇವಿಗೆ, ಹಿಂಡಿಗೆ, ಈ ತರದ್ರಲ್ಲಿ ಮ್ಯಾನೇಜ್ ಆಗ್ತಾ ಇದೆ. ಈ ಏನ್ ಅದರಿಂದ ಗೊಬ್ಬರ ಬರ್ತಾ ಇದೆ ಅದಷ್ಟು ನನಗೆ ಲಾಭವಾಗಿ ಬರ್ತಾ ಇದೆ. ಈಗ ನಮ್ದೇನು ಅಂದ್ರೆ ಇದು ಹೈನುಗಾರಿಕೆ ಕೃಷಿಗೆ ಒಂದು ಪೂರಕವಾಗಿದೆ. ಈಗ ನಮಗೆ ಎಷ್ಟು ನಮ್ಮ ಕ್ಷೇತ್ರಕ್ಕೆ ಎಷ್ಟು ಅಗತ್ಯ ಇದೆ ಗೊಬ್ಬರದ್ದು, ಆ ಮಟ್ಟಿಗೆ ನಾವು ಈಗ ದನಗಳನ್ನ ಸಾಕೊಂಡಿರ್ತೀವಿ. ಅಂದ್ರೆ ಈಗ ನಾವು ಇದನ್ನೇ ಹೈನುಗಾರಿಕೆಯನ್ನೇ ನಿಮ್ದು ಮೂಲ ಕಸಬಾಗಿ ತಗೊಳ್ತೀರಿ ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರೆ ಮಾತ್ರ ಲಾಭ.
ಯಾಕಂದ್ರೆ ಇದು ಒಂದು ಲೀಟರ್ಗೆ ಖರ್ಚಾಗೋದೇ ಜಾಸ್ತಿ. ನೀವು 1 ಲೀಟರ್ ಮಾರ್ಜಿನ್ ನಮ್ಗೊಂದು 2-3 ರೂಪಾಯಿಯಲ್ಲಿ ಉಳಿತಾಯ ಇರೋದು. ಹಾಗಾಗಿ ನೀವು ಎಷ್ಟು ಹೆಚ್ಚು ಹಾಲು ಪ್ರೊಡಕ್ಷನ್ ಮಾಡ್ತೀರೋ ಅಷ್ಟು ಲಾಭ ನಮ್ಗಾಗುತ್ತೆ. ಈಗ ನಾನು ಒಂದು 3-4 ದನ ಸಾಕಿದವನೇ, ಆದ್ರೆ ಆಹಾರ ಹೆಂಗ್ ಅವ್ರಿಗೆ ಫೀಡನ್ನ ಹೆಂಗ್ ಮ್ಯಾನೇಜ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಈಗ ನೀವು ಈ ತರ ಒಂದು ಪೌಷ್ಟಿಕ ಆಹಾರವನ್ನ ಮ್ಯಾನೇಜ್ ಮಾಡ್ತಾ ಇದ್ದೀರಾ, ಯಾವ ತರ ಮಾಡಿದ್ರೆ ನಮಗೆ ಫುಡ್ನಲ್ಲಿ ಉಳಿತಾಯ ಆಗತ್ತೆ? ಈಗ ಮೊದಲು ನಾವೆಲ್ಲ ತೋಟದಲ್ಲಿರೋ ಹಸಿ ಈ ನಮ್ಮಲ್ಲಿ ಹತ್ರದಲ್ಲಿ ಸಿಗೋ ಬಿಳೆ ಹುಲ್ಲುಗಳನ್ನೇ ಬಳಸ್ತಾ ಇದ್ವಿ. ಆದ್ರೆ ಈಗ ಒಂದು 2 ವರ್ಷದಿಂದ ಈಗ ಸೈಲೇಜ್ ಅಂತ ಬಂತು, ಕಾರ್ನ್ ಸೈಲೇಜ್ ಅಂತ ಹೇಳಿ. ಫಸ್ಟು ನಾವು ಈಗ ಮಾರ್ಕೆಟ್ ಅಲ್ಲಿ ಸಿಗೋ ಕಾರ್ನ್ ಸೈಲೇಜ್ ಅನ್ನೇ ತಂದ್ವಿ. ಬಟ್ ಅದು ರಿಸಲ್ಟ್ ಚೆನ್ನಾಗಿದೆ, ಆದ್ರೆ ಕಾಸ್ಟ್ ಅಲ್ಲಿ ನಮ್ಗೆ ಅದನ್ನ ಮೇಂಟೈನ್ ಇಡೀ ವರ್ಷ ಅದನ್ನ ಮೇಂಟೈನ್ ಮಾಡೋದು ಕಷ್ಟ. ಹಾಗಾಗಿ ಅಂದ್ರೆ ಇಲ್ಲೇ ನಾವೇ ರೆಡಿ ಮಾಡೋಣ ಅಂತ ಹೇಳಿ ಇಲ್ಲೇ ಸುತ್ತಮುತ್ತಲು ಸ್ವಲ್ಪ ಜನ ಎಲ್ಲ ಜೋಳ ಗಿಳ ಎಲ್ಲ ಹಾಕ್ತಾರೆ. ಅವ್ರ ಹತ್ರ ನೇರವಾಗಿ ಹೇಗೆ ಅಂದ್ರೆ ಈಗ ಅದು ಜೋಳ ಪೂರ್ತಿ ಬೆಳೆದಿರಬಾರ್ದು, ಸ್ವಲ್ಪ ಒಂದು ನಾವೀಗ ಹಾಲು ಹೊಡಿಯೋದು ಅಂತ ಹೇಳ್ತಾರೆ ಅವ್ರು. ಅಂದ್ರೆ ಕೈಯಲ್ಲಿ ನಾವು ಒಗ್ಸಿದ್ರೆ ಸ್ವಲ್ಪ ಹಾಲು ಬರಬೇಕು. ಅಷ್ಟು ದಿವಸ ಆಗಿರೋ ಜೋಳದ ಕಡ್ಡಿನ ನೇರವಾಗಿ ತಂದು ಇಲ್ಲಿ ಚಾಪ್ ಮಾಡಿ ಸೈಲೇಜ್ ಬ್ಯಾಗ್ ಅಲ್ಲಿ ಹಾಕಿ ಅದು ಗಾಳಿ ಒಳಗಡೆ ಹೋಗದೆ ಹೋದಾಗೆ ಅದನ್ನ ಸರಿಯಾಗಿ ಪ್ರೆಸ್ ಮಾಡಿ ಹಾಕಿ ಇಡಬೇಕು. ಒಂದು 45 ದಿವಸದ ನಂತರ ಅದನ್ನ ನಾವು ಉಪಯೋಗಿಸ್ಬೋದು. ನಾವೀಗ 2 ವರ್ಷದಿಂದ ಕಂಟಿನ್ಯೂಸ್ ಆಗಿ ಅದನ್ನ ಉಪಯೋಗಿಸ್ತಾ ಇದ್ದೇವೆ. ರಿಸಲ್ಟ್ ತುಂಬಾ ಚೆನ್ನಾಗಿದೆ. ದನಗಳು ಹೆಲ್ತ್ ವೈಸು ಚೆನ್ನಾಗಿದೆ, ಹಾಲಿನ ಪ್ರೊಡಕ್ಷನ್ ಅಲ್ಲೂ ಚೆನ್ನಾಗಿದೆ. ಅದನ್ನ ಮಾಡ್ಕೊಂಡ್ರೆ ನಮ್ಗೆ ಈಗ ಏನ್ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇದೆ, ಈಗ 8-8.5-9 ರೂಪಾಯಿ ರೇಟ್ ಅಲ್ಲಿ ಸೈಲೇಜ್ ಸಿಗ್ತಾ ಇದೆ. ನಾವು ರೈತರಿಂದ ನೇರವಾಗಿ ಖರೀದಿ ಮಾಡಿ ಸೈಲೇಜ್ ಮಾಡ್ಕೊಂಡ್ರೆ 4-4.25 ರೂಪಾಯಿ ಒಳಗಡೆ ನಾವು ರೆಡಿ ಮಾಡ್ತೀವಿ. ಆಲ್ಮೋಸ್ಟ್ 50% ನಿಮ್ಗೆ ಉಳಿತಾಯ ಆಗುತ್ತೆ ಅಂತ ಆಗುತ್ತೆ. ಕಾಸ್ಟ್ ಅಲ್ಲಿ ಇದು ಬಿಟ್ಟು ಬೇರೇನು ಫೀಡ್ಸ್ ಅನ್ನ ಹಾಕ್ತಾ ಇದ್ದೀರಾ? ಹಿಂಡಿಗಳು? ಹಿಂಡಿ ಹಾಕ್ತಿವಿ, ನಮ್ಮ KMF ಹಿಂಡಿನೇ ಹಾಕ್ತಿವಿ. ಅದು ಬಿಟ್ಟಾಗಿ ಹೊರತಾಗಿ ನಮ್ದು ತೋಟದ ಸುತ್ತಲೂ ಹಸಿಮೇವು ಸಿಗುತ್ತೆ, 1 ಟೈಮ್ ಅದನ್ನ ಹಾಕ್ತಿವಿ, 1 ಟೈಮ್ ಸೈಲೇಜ್ ಹಾಕ್ತಿವಿ, 1 ಟೈಮ್ ನಮ್ದು ಇಲ್ಲೇ ಸುತ್ತಮುತ್ತಲು ಸಿಗೋ ಈ ಭತ್ತದ ಹುಲ್ಲನ್ನ ಹಾಕ್ತಿವಿ. ಈ ತರದಲ್ಲಿ ಮ್ಯಾನೇಜ್ ಆಗ್ತಾ ಇದೆ. ಸೈಲೇಜ್ ಹಾಕೋದ್ರಿಂದ ಹಾಲಿನ ಗುಣಮಟ್ಟ, ಹಾಲಿನ ಇಳುವರಿ, ಹಾಗೆ ಅವರ ಆರೋಗ್ಯ 3ರಲ್ಲೂ ಸುಧಾರಣೆ ಕಂಡಿದೆ. ಈಗ ನೀವು ಬೇರೆ ಬೇರೆ ಬೆಳೆಯನ್ನ ಬೆಳಿತಾ ಇದ್ದೀರಾ, ಸಾಂಪ್ರದಾಯಿಕ ಪದ್ಧತಿಯೊಂದಿಗೆ ಅಥವಾ ಅದನ್ನ ಬಿಟ್ಟು ಹೊಸ ತಂತ್ರಜ್ಞಾನವನ್ನ ಯಾವ ರೀತಿಯಾಗಿ ಅಳವಡಿಸ್ಕೊಂಡಿದ್ದೀರಾ? ಈಗ ಹೊಸ ತಂತ್ರಜ್ಞಾನ ಅಂದ್ರೆ ಒಂದನೇದಾಗಿ ಈಗ ಇದೆಲ್ಲದು ಇಡೀ ನಮ್ಮೆಲ್ಲ ತೋಟನು ಅಂಡರ್ಗ್ರೌಂಡ್ ಡ್ರೈನೇಜ್ ಮಾಡಿದ್ವಿ. ಅದರಿಂದ ತುಂಬಾ ಹೆಲ್ಪ್ ಆಗಿದೆ. ಕಾಲುವೆನು ನಾವು ಮೇಂಟೈನ್ ಮಾಡೋದಿರ್ಲಿ ಅಥವಾ ಈ ಕಳೆ ಹೊಡಿಲಿಕ್ಕಾಗ್ಲಿ ಇದೆಲ್ಲದಕ್ಕೂ ತುಂಬಾ ಸುಲಭ ಆಗಿದೆ. ಎರಡನೇದಾಗಿ ಈಗೇನು ನಾವು ಬರ್ತಾ ಇದೀವಿ ರಸ್ತೆಗಳು, ಈ ರಸ್ತೆಗಳನ್ನ ಡೆವಲಪ್ ಮಾಡ್ಕೊಂಡಿರೋದು. ಈ ರಸ್ತೆ ಡೆವಲಪ್ ಮಾಡೋಸ್ಕರನೇ ಸುಮಾರು 200-300 ಅಡಿಕೆ ಮರಗಳನ್ನು ಕಡಿದಿದ್ದು ಇದೆ. ಅದು ಆದ್ರೆ ಆ 200-300 ಅಡಿಕೆ ಮರಕ್ಕಿಂತ ಹೆಚ್ಚಿನ ಲಾಭ ಇವತ್ತು ನಮ್ಗೆ ಆಗ್ತಾ ಇದೆ. ಈಗ ಇದರಲ್ಲಿ ಅಡಿಕೆಗಿರ್ಲಿ, ಗೊಬ್ಬರಕ್ಕಿರ್ಲಿ, ಎಲ್ಲ ಸಾಗಾಟಕ್ಕೂ ತೋಟದ ಒಳಗಡೆ ಎಲ್ಲ ಕಡೆನೂ ರಸ್ತೆಯನ್ನು ಮಾಡಿರ್ತೀವಿ. ಅದಾದ ನಂತರ ಫರ್ಟಿಗೇಷನ್ ಅನ್ನ ಮಾಡ್ತಾ ಇದ್ದೀವಿ ನಾವು. ಪ್ರತಿ ವಾರ ಏನು ಬೇಸಿಗೆಯಲ್ಲಿ ಒಂದು 6 ತಿಂಗಳು ಪ್ರತಿ ವಾರ ನನ್ನ ಅಷ್ಟು ಕ್ಷೇತ್ರಕ್ಕೂ ನೀರಿನ ಮೂಲಕನೇ ರಸಗೊಬ್ಬರಗಳನ್ನಾಗಿರ್ಬೋದು, ಲಘು ಪೋಷಕಾಂಶಗಳು, ಜಿಂಕು, ಬೋರಾನ್, ಈ ಥರದ್ದು ಇವೆಲ್ಲವೂ ನೀರಿನ ಮೂಲಕನೇ ನಾವು ಗಿಡಗಳಿಗೆ ಕೊಡ್ತಾ ಇದ್ದೀವಿ. ಅದರಿಂದ ಒಳ್ಳೆ ಫಲಿತಾಂಶ ಇದೆ. ನಿಮ್ಮ ಕೃಷಿ ಕ್ಷೇತ್ರ ಒಟ್ಟು ಎಷ್ಟು ವಿಸ್ತೀರ್ಣದಲ್ಲಿದೆ? ಈಗ ನಂದು ಬಂದಿದ್ದು ಒಟ್ಟು 16 ಎಕರೆ ಕ್ಷೇತ್ರ. ಇಲ್ಲಿ ಅದರಲ್ಲಿ 5-6 ಎಕರೆ ಕರಡದ ಬೇಣ ಇತ್ತು, ಮತ್ತೊಂದಷ್ಟು ಗದ್ದೆ ಇತ್ತು, ಒಂದು 5 ಎಕರೆ ತೋಟ ಇತ್ತು. ಇಷ್ಟರ ನಂತರ ಈಗ ಒಂದು 2 ವರ್ಷದ ಈಚೆಗೆ ಮತ್ತೊಂದು 5 ಎಕರೆಯನ್ನ ಕೃಷಿ ಜಮೀನನ್ನ ಖರೀದಿ ಮಾಡಿ, ಹಾಗೀಗ ಟೋಟಲ್ ನಾನು ಈಗ ಮ್ಯಾನೇಜ್ ಮಾಡ್ತಾ ಇರೋದು 20 ಎಕರೆ ಕ್ಷೇತ್ರ. ಈಗ ನನ್ನನ್ನು ಸೇರಿಸಿ ಕಾಮನ್ ಆಗಿ ಎಲ್ಲರಿಗೂ ಮೂಡುವಂತ ಪ್ರಶ್ನೆ ಅಂದ್ರೆ, ನೀವು ಯಾವುದೇ ಭಾಗಕ್ಕೆ ಹೋಗಿ ಒಂದನೇದಾಗಿ ಕೂಲಿಕಾರರ ಸಮಸ್ಯೆ ಇದೆ ಅಂತ ಹೇಳ್ತಾರೆ, ಇನ್ನೊಂದು ತುಂಬಾನೇ ಕಾಡು ಪ್ರಾಣಿ ಕಾಟ. ನೀವು ಹೇಗೆ ಈ ಸಮಸ್ಯೆಯನ್ನ ಹೇಗೆ ಒಂದು ಪರಿಹಾರ ಮಾಡ್ಕೊಂಡಿದ್ದೀರಾ? ಇದು ಈಗ ನೀವು ಕೇಳಲವರಿಗೂ ಅಂತ ಸಮಸ್ಯೆ ಅಂತ ಹೇಳಿ ನನಗೆ ಅನಿಸ್ಲಿಲ್ಲ. ಈಗ ಲೇಬರ್ ವಿಷಯಕ್ಕೆ ಬಂದ್ರೆ ಒಂದಷ್ಟು ಫ್ಯಾಮಿಲಿಗಳು ನಾವು 365 ದಿವಸನೂ ಅವರಿಗೆ ಕೆಲಸ ಕೊಡ್ತೇವೆ, ಹಾಗಾಗಿ ಲೇಬರ್ ಸಮಸ್ಯೆ ಅಂತ ಅನಿಸ್ಲಿಲ್ಲ. ಈಗ ನಮ್ಮ ಪ್ಲಾಟ್ ಅಲ್ಲೇ 2 ಫ್ಯಾಮಿಲಿಗಳು ಉಳಿತಾರೆ, ಅವರು ರೆಗ್ಯುಲರ್ ಆಗಿ ಬರ್ತಾರೆ. ಅದು ಹೊರತಾಗಿ ಒಂದು 5-6 ಫ್ಯಾಮಿಲಿಗಳು ನಮ್ಮ ಊರು ಸುತ್ತಮುತ್ತಲಿನವರು ರೆಗ್ಯುಲರ್ ಆಗಿ ನಾವು ಅವ್ರಿಗೆ ಕೆಲಸ ಕೊಡ್ತೀವಿ. ಹಾಗಾಗಿ ಅಂತ ದೊಡ್ಡ ಲೇಬರ್ ಸಮಸ್ಯೆ ನನಗೆ ಆಗಿಲ್ಲ. ಇನ್ನು ಕಾಡು ಪ್ರಾಣಿಗಳ ಸಮಸ್ಯೆ ಅಂದ್ರೆ, ಈಗ ನಾವು 365 ದಿವಸನು ನಮ್ಮಲ್ಲಿ ಹಗಲೊತ್ತು ಪೂರ್ತಿ ಲೇಬರ್ ಇದಾರೆ ಅಂತ ಅಂದ್ರೆ ಅವು ಕಾಡು ಪ್ರಾಣಿಗಳಿಗೆ ಬರ್ಲಿಕ್ಕೆ ಅವಕಾಶ ಇಲ್ಲ. ಈಗ ಯಾಕಂದ್ರೆ ಈಗ ಒಂದು ಏನೋ ನಾ ಬಾಳೆ ಬೆಳೆದೆ ಅಂದ್ರೆ ಅಲ್ಲಿ 2-3 ಜನ ಪ್ರತಿಶತ ಏನೋ ವರ್ಕ್ ನಡೀತಾನೆ ಇರ್ತದೆ. ಈಗ ಅರಶಿನದ ಕೆಲಸನೂ ಹಾಗೆ ಒಂದು 5-6 ತಿಂಗಳ
ಸತತವಾದ ಕೆಲಸ ಇರುತ್ತೆ, ಅಲ್ಲಿ ಕೆಲಸ ಇರ್ತದೆ. ಹೀಗೆ ನಮ್ಮ ಕ್ಷೇತ್ರಕ್ಕೆ ಪ್ರತಿ ದಿವಸ 10 ರಿಂದ 12 ಜನ ಕೆಲ್ಸಕ್ಕೆ ಬಂದಾಗ ಅಲ್ಲಿ ಮಂಗಕ್ಕಾಗ್ಲೋ ಇದಕ್ಕಾಗ್ಲೋ ಯಾವುದೋ ಪ್ರಾಣಿಗಳಿಗೆ ಬರುವ ಅವಶ್ಯಕತೆ ಇಲ್ಲ. ಹಾಗಾಗಿ ಆ ತರದ್ದು ಕಾಡು ಪ್ರಾಣಿಗಳ ಸಮಸ್ಯೆ ಏನೂ ಆಗಿಲ್ಲ. ಇನ್ನು ಹಂದಿ ರಾತ್ರಿ ಹೊತ್ತು ಬರುವಂತವು ಅವೇನು ಇಲ್ಲಿ ಅಷ್ಟು ದೊಡ್ಡ ಮಟ್ಟದ ಏನು ತೊಂದರೆಯನ್ನು ಕೊಟ್ಟಿಲ್ಲ. ಏನ್ ಪ್ರಮುಖ ಯಾವುದೇ ಸಮಸ್ಯೆ ಆಗಿಲ್ಲ ನಮಗೆ. ಅಂದ್ರೆ ಇಲ್ಲಿ ಇರೋದು ಅಂದ್ರೆ ನಮಗೆ ಮಂಗನ ಒಂದು ಸಮಸ್ಯೆ. ಆ ಮಂಗನ ಅವು ರಾತ್ರಿ ಹೊತ್ತು ಬರಲ್ಲ, ನಮ್ಮ ಒಂದು ಲಕ್ ಅಂತಾನೆ ಹೇಳ್ಬೋದು. ರಾತ್ರಿ ಹೊತ್ತು ಬಂದಿದ್ರೆ ಬಹಳ ತೊಂದರೆ ಇತ್ತು. ಅಡಿಕೆಗೆ ನನ್ನ ಪ್ರಕಾರ ಯಾವುದೇ ಮಾರ್ಕೆಟಿಂಗ್ ಸಮಸ್ಯೆ ಇಲ್ಲ. ಆದ್ರೆ ನೀವು ಈಗ ಅರಿಶಿನ ಬೆಳೆದ್ರಿ ಅಂತಂದ್ರಿ, ಆ ನಂತರ ಬಾಳೆ ಬೆಳೆದ್ರಿ ಅಂತಂದ್ರಿ, ಮಾರ್ಕೆಟಿಂಗ್ ಸೊಲ್ಯೂಷನ್ ಯಾವ ತರ ಕಂಡ್ಕೊಂಡ್ರಿ? ಅರಿಶಿನ ಹೇಳ್ಬೇಕಂದ್ರೆ ದೊಡ್ಡ ಪ್ರಮಾಣದಲ್ಲಿ ಈ ಏರಿಯಾದಲ್ಲಿ ಅಂದ್ರೆ ಹೊಸದಾಗಿತ್ತು. ನಾನು ಸುಮಾರು ಒಂದು 5 ರಿಂದ 30 ಟನ್ ಅಷ್ಟು ಹಸಿ ಅರಿಶಿನ ಬಂದಿತ್ತು. ಸರಿ. ಅದನ್ನ ಇಲ್ಲೇ ಬೇಯಿಸಿ ಅದನ್ನ ಡ್ರೈ ಮಾಡಿ ಸುಮಾರು ಅದು ಆವಾಗ 5 ರಿಂದ 6 ಟನ್ ವರೆಗೆ ಬಂತು. ಅದನ್ನ ನಮ್ಮ UK ಆರ್ಗ್ಯಾನಿಕ್ ಫೆಡರೇಷನ್ ಅವರು ಒಳ್ಳೆ ಬೆಲೆಗೆ ಖರೀದಿ ಮಾಡಿದ್ರು. ಬಾಳೆಯಲ್ಲಿ ಈಗ ನಾವು ಒಂದು ದೊಡ್ಡ ಪ್ರಮಾಣದಲ್ಲಿ ಬೆಳೆದಾಗ, ನಾನಿಲ್ಲಿ ಇದೊಂದು 6 ಎಕರೆ ಕ್ಷೇತ್ರದಲ್ಲಿ ಬಾಳೆ ಬೆಳೆದಿದ್ದೆ. ಸುಮಾರು 5 ವರ್ಷ ಇತ್ತು. 5 ಕಟಿಂಗ್ ಬಾಳೆಯನ್ನು ತೆಗೆದಿದ್ವಿ. ಸುಮಾರು 800 ಟನ್ ಅಷ್ಟು ಬಾಳೆ ಬೆಳೆದಿದ್ದೆ. ಕ್ವಾಂಟಿಟಿ ಜಾಸ್ತಿ ಇದ್ದಾಗ ಈಗೇನು ಮಾರ್ಕೆಟಿಂಗ್ ಅಂತ ದೊಡ್ಡ ಸಮಸ್ಯೆ ಅಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಈ ಖರೀದಿದಾರರು ಅವರಿಗೆ ಬಂದ್ರೆ ಒಂದೊಂದು ಪ್ಲಾಟ್ ಅಲ್ಲಿ ಅವರು ಗಾಡಿ ಫುಲ್ ಆಗುತ್ತೆ, ದೊಡ್ಡ ದೊಡ್ಡ ಲಾಟ್ ಅನ್ನ ತಗೊಂಡು ಹೋಗ್ತಾರೆ. ಈ ಸಣ್ಣ ಪ್ರಮಾಣದಲ್ಲಿ ಬೆಳೆದಾಗಲೇ ಈ ಮಾರ್ಕೆಟಿಂಗ್ ಗಳಿಗೆ ಸಮಸ್ಯೆ ಆಗ್ತದೆ ಅಂತ ಹೇಳಿ ನನ್ನ ಅನಿಸಿಕೆ. ಬಾಳೆ ಬೆಳೆದಿತ್ತು ಇಲ್ಲೇನಾ ನೀವು? ಹೌದು, ಇದೇ ಕ್ಷೇತ್ರದಲ್ಲಿ. ಇದು ಆಕ್ಚುಲಿ ಕರಡದ ಬೇಣ ಆಗಿತ್ತು. ಅದಾದ ನಂತರ ಏನ್ ಮಾಡ್ಬೇಕು ಅಂತ ಯೋಚಿಸಿದಾಗ ಮತ್ತೆ ಅಡಿಕೆಗೆ ಹೋಗೋದು ಬೇಡ. ಈಗ ಎಲ್ಲರೂ ಅಡಿಕೆಗೆ ಒಂದು ಪರ್ಯಾಯ ಬೆಳೆ ಏನು ಇಲ್ಲ, ಪರ್ಯಾಯ ಬೆಳೆ ಏನು, ಅಥವಾ ಅದ್ರ ಬಗ್ಗೆ ಬರೀ ಭಾಷಣದಲ್ಲಿ ಆಗ್ಬಾರ್ದು, ಏನಾದ್ರು ನಾವು ಪರ್ಯಾಯವಾಗಿ ಒಂದು ಬೆಳೆ ಬೆಳೆಯೋಣ ಅಂತ ಹೇಳಿ ಹೈಬ್ರಿಡ್. ಸ್ಪೆಷಾಲಿಟಿ ಏನಿದು? ಇದು ಹೈಬ್ರಿಡ್ ವೆರೈಟಿ, ಡ್ವಾರ್ಫ್. ಮತ್ತೆ ಹೈಬ್ರಿಡ್ ಆಗಿರೋದ್ರಿಂದ ನಮ್ಗೆ ಈಲ್ಡು ಚೆನ್ನಾಗಿ ಬರ್ಬೋದು ಒಂದು. ಮತ್ತೆ ನಾವು 1-2 ಕಡೆ ಪ್ಲಾಟ್ ಎಲ್ಲ ವಿಸಿಟ್ ಮಾಡಿದಾಗ ಈಲ್ಡು ತುಂಬಾ ಚೆನ್ನಾಗಿತ್ತು. ಇದು ಅಂದ್ರೆ ಎಳನೀರು ಬರುತ್ತೆ, ಅಂದ್ರೆ ಕೊಬ್ಬರಿನೂ ಬರುತ್ತೆ. ಹಾಗಾಗಿ ಈ ವೆರೈಟಿನ ಸೆಲೆಕ್ಟ್ ಮಾಡ್ಕೊಂಡ್ವಿ. ತುಂಬಾ ಚೆನ್ನಾಗಿ ಬರ್ತಾ ಇದೆ. ಈಗ 1.5 ವರ್ಷ ಆಯ್ತು ಇದು ಗಿಡ. ಕಳೆದ ಜೂನ್ ಅಲ್ಲಿ ಹಾಕಿದ್ದು. ಇದು 25x25 ಅಂತರದಲ್ಲಿ ತೆಂಗಿದೆ. ಇಷ್ಟು ಜಾಗ ವೇಸ್ಟ್ ಮಾಡೋದಕ್ಕೆ ಈ ತೆಂಗಿಗೆ ಸೂಟ್ ಆಗುವಂಗೆ ಏನಾದ್ರು ಒಂದು ಬೆಳೆ ಬೆಳಿಬೇಕು ಅಂದ್ರೆ ಈ ತೆಂಗಿನಕ್ಕಿಂತ ಎತ್ತರ ಹೋಗುತ್ತೆ. ಈಗ ಬಾಳೆ ಹಾಕಿದ್ವಿ ಅಂದ್ರೆ ತೆಂಗಿನಕ್ಕಿಂತ ಎತ್ತರ ಹೋಗುತ್ತೆ, ಅದ್ರದ್ದು ಶೇಡ್ಸ್ ಬೀಳುತ್ತೆ. ಹಾಗಾಗಿ ಅದು ಬೇಡ ಅಂತ ಹೇಳಿ ಈಗ ಅದಕ್ಕೆ ಸೂಟ್. ಈಗ ಪಪ್ಪಾಯಿ ಆದ್ರೆ 8 ರಿಂದ 10 ಅಡಿಯಲ್ಲಿ ಮ್ಯಾನೇಜ್ ಮಾಡ್ಬೋದು. ಹಾಗಾಗಿ ಅದನ್ನ ಆಯ್ಕೆ ಮಾಡ್ತೀನಿ ಇದು. ಮತ್ತೆ ಈ ಸಾಲಲ್ಲಿ ಈಗ 25 ಅಡಿಯ ಮಧ್ಯ ನಾವು 2 ಇದು ಡ್ವಾರ್ಫ್ ಅಡಿಕೆ ಗಿಡ. ಇದು ಒಂದು ಟ್ರಯಲ್ ನೋಡೋಣ ಅಂತ ಹೇಳಿ ಮಾಡಿರೋದು. ಇಲ್ಲೇ ಅದರದ್ದು ವೆರೈಟಿ ಸೀಡ್ಸ್ ತಂದು ಗಿಡವನ್ನು ಮಾಡಿ ಹಾಕಿದೀವಿ. ನೋಡ್ಬೇಕು, ಇದು ಟ್ರಯಲ್ ಅಂಡ್ ಎರರ್ ಅಂತ ಹೇಳ್ಬೋದು. ಹೇಗೆ ಬರುತ್ತೆ ನಮ್ಮಲ್ಲಿ ಅಂತ ನೋಡೋಣ ಅಂತೇಳಿ ಹಾಕೊಂಡಿದ್ದೀವಿ. ಓಕೆ ಸಚಿನ್ ಅವರೇ, ಈಗ ನಿಮ್ಮ ವಯಸ್ಸೆಷ್ಟು? ನೀವು ಎಷ್ಟು ವರ್ಷದಿಂದ ಈ ಕೃಷಿಯಲ್ಲಿ ಇದ್ದೀರಿ? ನನಗೆ ಈಗ 34 ವರ್ಷ. ಕೃಷಿಯಲ್ಲೇ ಇದ್ದು ಸುಮಾರು 12 ವರ್ಷ ಆಯ್ತು. ಈಗ ನಿಮ್ ಕೃಷಿನೇ ಪ್ರಮುಖವಾದ ಆದಾಯ ಅಥವಾ ಇದ್ರ ಬಿಟ್ಟು ನೀವು ಬೇರೆ ಏನಾದ್ರು ಬಿಸ್ನೆಸ್ ಉದ್ಯೋಗ ಮಾಡ್ತಾ ಇದ್ದೀರಾ? ಇಲ್ಲ, ನಾನು ಡಿಗ್ರಿ ಮುಗಿದ ತಕ್ಷಣ ಕೃಷಿಗೆ ಬಂದಿರೋದು. ಇದೇ ಪ್ರಮುಖ ಹೇಳೋದಕ್ಕಿಂತ ಎಲ್ಲ ಆದಾಯನೂ ಇದ್ರದ್ದೇ. ಈಗ ನನ್ನ ಇನ್ನೊಂದು ಪ್ರಶ್ನೆ, 12 ವರ್ಷದಿಂದ ಈ ಒಂದು ಕೃಷಿ ಕ್ಷೇತ್ರದಲ್ಲಿ ಇದ್ದೀರಾ. ನಾವು ಅಬ್ಸರ್ವ್ ಮಾಡ್ದಂಗೆ ಹಲವಾರು ಒಂದು ಹೊಸ ಪದ್ಧತಿಗಳನ್ನ ಇರ್ಬೋದು, ತಂತ್ರಜ್ಞಾನ, ಟೆಕ್ನಾಲಜಿ ಅಡಾಪ್ಟ್ ಮಾಡ್ಕೊಂಡಿದ್ದೀರಾ. ಒಟ್ಟಾರೆ ಹೇಗೆ ನಿಮ್ಗೆ ಅಂದ್ರೆ ಕೃಷಿಯಲ್ಲಿ ಗ್ರೋತ್ ಇದೆಯಾ ಅಥವಾ ಲಾಭಾಂಶ ಎಲ್ಲ ಯಾವ ತರ ಇದೆ? ಅಂದ್ರೆ ಇಲ್ಲಿ ಕೃಷಿಗೆ ಬರ್ಬೇಕಿದ್ರೆ 5 ರಿಂದ 6 ಎಕರೆ ಕ್ಷೇತ್ರದಲ್ಲಿ 60 ರಿಂದ 65 ಕ್ವಿಂಟಲ್ ಅಡಿಕೆ ನಾನು ಈ ಕ್ಷೇತ್ರಕ್ಕೆ ಬರುವಾಗ. ಈಗ ಸುಮಾರು 150 ಕ್ವಿಂಟಲ್ಗೆ ನಾವು ರೀಚ್ ಆಗಿದ್ದೀವಿ. ಆಲ್ಮೋಸ್ಟ್ ಡಬಲ್ ರೀಚ್ ಆಗಿದ್ದೀವಿ. ಮತ್ತೆ ಈ ಬಾಳೆ ಬೆಳೆದಿರ್ಬೋದು, ಅರಿಶಿನ ಇರ್ಬೋದು. ಈ ತೋಟದ ಇನ್ಕಮ್ ಅಲ್ಲಿ ಈಗ 2 ವರ್ಷ ಆಯ್ತು. ಈಗ 2022ರಲ್ಲಿ ಮತ್ತೊಂದು ಜಮೀನು ಖರೀದಿನೂ ಮಾಡಿ. ಅಂದ್ರೆ ಬೇರೆ ಯಾವುದೇ ಉದ್ಯೋಗ ಇಲ್ಲದೆ ತೋಟದ ಈ ಒಂದು ಕೃಷಿಯಿಂದಾನೇ ನೀವು ಇನ್ನೊಂದು ಜಮೀನನ್ನ ಖರೀದಿ ಮಾಡಿದ್ರೆ ಅನ್ನೋದು ನಮ್ಗೆ ತುಂಬಾ ಸಂತೋಷ ಅನ್ನೋದು, ಆಶ್ಚರ್ಯವೂ ಹೌದು. ನಾವು ಅದನ್ನ ಮಾಡ್ತಾ ಇದೀವಿ ಅಂದ್ರೆ ಈಗ ನಮ್ಗೆ ಇನ್ಕಮ್ ಅಲ್ಲಿ ಏನು ತೊಂದರೆ ಇಲ್ಲ. ಅಂದ್ರೆ ಸಾಕಷ್ಟು ಕೃಷಿಯಲ್ಲಿ ಖುಷಿಯನ್ನ ಕಂಡಿದ್ರಿ? ಹೌದು, ಖಂಡಿತ. ಇದೆ ಸ್ಟೋರೇಜ್ ಟ್ಯಾಂಕು. ಈಗ 2017ರಲ್ಲಿ ಮಾಡಿದ್ದು ನಾನು. 7 ವರ್ಷ ಆಯ್ತು. ಈಗ ಎಲ್ಲ 4 ಬೋರ್ವೆಲ್ ಇದೆ. ಆ ಬೋರ್ವೆಲ್ ಇಂದ ಇಲ್ಲಿ ಡಂಪ್ ಮಾಡ್ಕೊಳ್ತೀವಿ, ಸ್ಟೋರ್ ಮಾಡ್ಕೊಳ್ತೀವಿ.
ಇಲ್ಲಿಂದ ಎಲ್ಲ ಕಡೆ ಇರಿಗೇಷನ್ ಆಗುತ್ತೆ. ಜೊತೆಗೆ ಇದರಲ್ಲಿ ಈಗ ಇದು 40x40 ಇದೆ. ಇದರಲ್ಲಿ ಪ್ರತಿ ವರ್ಷ ಒಂದು 1000 ಮೀನ್ ಮರಿಗಳನ್ನು ಬಿಡ್ತೀವಿ. ಓ, ಮೀನು ಕೃಷಿ ಹಾ, ಕೂಡ ಮೀನು ಇದೆ, ಮತ್ಸ್ಯ ಕೃಷಿ. ಹೌದು. ಹ್ಮ್. ಆದ್ರೂ 1000 ಮೀನುಗಳನ್ನು ಈಗ ಸುಮಾರು ಒಂದು 8ರಿಂದ 10 ತಿಂಗಳಲ್ಲಿ 1 kg ಅಷ್ಟು ಒಂದೊಂದು ಮೀನುಗಳು ಬರ್ತವೆ, ಬೆಳಿತವೆ. ಹಾಗಾಗಿ ಒಳ್ಳೆ ಲಾಭದಾಯಕ ಕೃಷಿನೇ. ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕು ಅಂತಿದೆ. ಅಂದ್ರೆ ಇದು ಒಂದು ಟ್ರಯಲ್. ಈಗ ಅವಾಗ ಕೊಟ್ಟಿಗೆ ಒಂದು ವಿಚಾರ ಬಂದಾಗ ಹೇಳಿದ್ರಿ, ಕೊಟ್ಟಿಗೆ ಒಂದು ದನದ ಸಗಣಿಯನ್ನು ಇಟ್ಕೊಂಡು ನಾನೇ ಗೊಬ್ಬರ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಯಾವ ತರ ಮಾಡ್ತಾ ಇದ್ದೀರಿ ಅದನ್ನ ಗೊಬ್ಬರನ? ಮೂಲ ವಸ್ತು ಕೊಟ್ಟಿಗೆ ದನದ ಸಗಣಿಯಿಂದ ರೆಡಿ ಮಾಡಿರೋ ಕಾಂಪೋಸ್ಟ್. ಈಗ ಅದನ್ನ ಸುಮಾರು ನಾವು ಒಂದು ಮರಕ್ಕೆ 4ರಿಂದ 5 kg ಆಗುವಷ್ಟು ಕೊಟ್ಟಿಗೆ ಗೊಬ್ಬರ, ಅದಕ್ಕೆ 1 kg ಆಗುವಷ್ಟು ಕೋಳಿ ಗೊಬ್ಬರ, ಮತ್ತೆ 1 kg ಆಗುವಷ್ಟು ಕುರಿ ಗೊಬ್ಬರ, ಅಂದ್ರೆ ಒಂದು ಮರಕ್ಕೆ ಆ ಪ್ರಮಾಣದಲ್ಲಿ ಬೀಳೋ ಹಾಗೆ. ಮತ್ತೆ ಅದಕ್ಕೆ ಮೇಲಿಂದ ಮೊದಲು ಆಕ್ಚುಲಿ ನಾವು ಈ ಕೋಕೋಪಿಟ್ ಸ್ವಲ್ಪ ತರಿಸಿ 1 kg ಆಗುವಷ್ಟು ಹಾಕ್ತಿದ್ದೆ. ಬಟ್ ಅದು ಸ್ವಲ್ಪ ನಮ್ಮ ಕಾಸ್ಟ್ ವೈಸ್ ಸ್ವಲ್ಪ ಹೆಚ್ಚಿಗೆ ಆಗುತ್ತೆ. ಅಂದ್ರೆ ಈಗ ಪೊಟ್ಯಾಶ್ ಅಂಶ ಬೇಕು ಅನ್ನೋ ದೃಷ್ಟಿಯಿಂದ ಕೋಕೋಪಿಟ್ ಅನ್ನು ತರಿಸ್ತಾ ಇದ್ವಿ. ಈಗ ಅದಕ್ಕೆ ಮೂಲವಾದಾಗ ಈಗ ಕಳೆದ 1 ವರ್ಷದಿಂದ ಈಗ ನಮ್ಮ ಅಡಿಕೆ ಸಿಪ್ಪೆ, ಕೊನೆ ಜಿಂಗು, ಹಸಿ ಅಡಿಕೆ ಸಿಪ್ಪೆ ಇದನ್ನ ಹಸಿ ಅಡಿಕೆ ಸಿಪ್ಪೆ ಒಣಗದ ನಂತರ ಉಪಯೋಗಿಸ್ಕೊಂಡು ಸುಡುಮಣ್ಣನ್ನ ರೆಡಿ ಮಾಡ್ತಾ ಇದೀವಿ. ಅದರಲ್ಲಿ ಪೊಟ್ಯಾಶ್ ಅಂಶ ಹೇರಳವಾಗಿರುತ್ತೆ ಅಂತ ಹೇಳಿ. ಓಕೆ. ಈಗ ಸುಮ್ಮನೆ ಹಾಳಾಗ್ತಿತ್ತು ಅಡಿಕೆ ಸಿಪ್ಪೆ, ಅದನ್ನೀಗ ಸುಡುಮಣ್ಣನ್ನು ಮಾಡಿ ಅದು ಸುಮಾರು ಒಂದು ಗಿಡಕ್ಕೆ 2 kg ಆಗುವಷ್ಟು ಅದು ಬರುತ್ತೆ. ಅದಾದ ನಂತರ ಬೇವಿನ ಹಿಂಡಿಯನ್ನು ಹಾಕ್ತೀವಿ. ಒಂದು 1/4ರಿಂದ ಅರ್ಧ kg ಆಗುವಷ್ಟು, 1 ಮರಕ್ಕೆ ಆಗುವಷ್ಟು ಬೇವಿನ ಹಿಂಡಿ. ಅದರೊಟ್ಟಿಗೆ ಈಗ ಟ್ರೈಕೋಡರ್ಮಾ, ಸುಡೋಮೊನಾಸ್, ಹಾಗೆ NPK ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾಗಳನ್ನ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಗೊಬ್ಬರವನ್ನ ರೆಡಿ ಮಾಡ್ತಾ ಈಗ ಅಂದ್ರೆ ಈಗ ನಿಮ್ ಪ್ರಕಾರ ಈಗ ಮಾರ್ಕೆಟ್ ಇಂದ ತರುವಂತ ಗೊಬ್ಬರ ಇರ್ಬೋದು, ಇದು ಕಾಸ್ಟ್ ವೈಸ್ ಇದು ಕಡಿಮೆ ಆಗತ್ತಾ? ಅಂದ್ರೆ ಹೌದು, ಅಂದ್ರೆ ಪ್ರೊಡಕ್ಷನ್ ಈಗ ಎಷ್ಟೋ ತರದ ಗೊಬ್ಬರಗಳು ಬಂದಿವೆ ಮಾರ್ಕೆಟ್ ನಲ್ಲಿ. ನಾನು ಒಂದು 2-3 ವರ್ಷ ಆ ಗೊಬ್ಬರಗಳನ್ನ ಯೂಸ್ ಮಾಡಿದೀನಿ, ಇಲ್ಲ ಅಂತಲ್ಲ. ಬಟ್ ಆ ಕಾಸ್ಟಿಗೆ ನಮ್ಗೆ ಅವ್ರು ಏನ್ ಹಾಕಿರ್ತಾರೆ ಏನು ಅಂತ ಗೊತ್ತಿಲ್ಲ. ಈಗ ನಾನು 1-2 ಲ್ಯಾಬ್ಗಳಲ್ಲಿ ಲ್ಯಾಬ್ ಟೆಸ್ಟ್ ರಿಪೋರ್ಟ್ಗಳನ್ನು ನೋಡಿದ್ದೀನಿ. ಅದ್ ಏನು ಬಂದಿದ್ಯೋ ಅದಕ್ಕಿಂತನೂ 1-2 ಅಂಶಗಳು ಹೆಚ್ಚಿಗೆ ಈ ಗೊಬ್ಬರದಲ್ಲಿದೆ. ನಾವು ಇದನ್ನ KVK ಬೆಂಗಳೂರು ಅವರಿಗೆ ಕಳಿಸಿ ಸ್ಯಾಂಪಲ್ ಅನ್ನ ಕಳಿಸಿ ಟೆಸ್ಟ್ ಮಾಡಿ ನೋಡಿಸಿದಾಗ ಈಗೇನು ಕೆಜಿಗೆ 15-16 ರೂಪಾಯಿ ದರದಲ್ಲಿ ಏನು ಗೊಬ್ಬರ ಬರ್ತಾ ಇದೆಯೋ ಅಷ್ಟೇ ಕಂಟೆಂಟ್ಗಳು ಅದಕ್ಕಿಂತನೂ ಈ 1-2 ನಮ್ದು ನೈಟ್ರೋಜನ್ ಎಲ್ಲ ಅದಕ್ಕಿಂತನೂ ಜಾಸ್ತಿ ಇದೆ ಇದರಲ್ಲಿ ಬಂದಿದೆ. ಈಗ ದರಕ್ಕೆ ಹೋಲಿಸಿದ್ರೆ ಇದು ಸುಮಾರು 6ರಿಂದ 6 ರೂಪಾಯಿ kg ಒಳಗಡೆ ಇದು ನಮ್ಗೆ ರೆಡಿ ಆಗ್ತದೆ. ಬಹಳ ಕಡಿಮೆ ಆಗುತ್ತೆ. ಈಗ ನಾನು ಈಗ ಎಷ್ಟೋ ನಮ್ಮ ಗ್ರೂಪ್ಗಳಲ್ಲಿ, ವಾಟ್ಸಪ್ ಗ್ರೂಪ್ಗಳಲ್ಲಿ ಅದೇ ಚರ್ಚೆ. ಸಾವಯವ ಗೊಬ್ಬರ ಯಾವ್ದನ್ನ ಹಾಕೋದು, ಪ್ರೆಸ್ ಮಡ್ ಹಾಕಿದ್ರೆ ಅದಾಗುತ್ತೆ ಇದಾಗುತ್ತೆ, ಗೊಬ್ಬರ ಯಾವ್ದು ಹಾಕೋದು ಅಂತ ಹೇಳಿ. ಮೂಲತಃ ನಮ್ಮ ಏನು ದನದ ಕೊಟ್ಟಿಗೆ ಗೊಬ್ಬರ ಇದೆ ಅದನ್ನೇ ಮೂಲ ವಸ್ತುವಾಗಿ ಇಟ್ಟುಕೊಂಡು ಈ ಸುಡುಮಣ್ಣನ್ನು ಎಲ್ಲರೂ ಅಡಿಕೆ ಬೆಳಿತಾರೆ. ಅಡಿಕೆ ಬೆಳೆಯಲ್ಲಿ ಅಡಿಕೆ ಸಿಪ್ಪೆ ಬಳಸ್ಕೊಂಡು ಸುಡುಮಣ್ಣು ಮಾಡ್ಕೊಳ್ಬಹುದು. ಈ ಸ್ವಲ್ಪ ಕುರಿ ಮತ್ತೆ ಕೋಳಿ ಗೊಬ್ಬರಗಳು ಸಿಗ್ತವೆ, ಸಿಗೋದಿಲ್ಲ ಅಂತ ಹೇಳಲ್ಲ, ಅದನ್ನ ಮಿಕ್ಸ್ ಮಾಡ್ಕೊಳ್ಬಹುದು. ಬೇವಿನ ಹಿಂಡಿ ಪುಡಿಗಳು ಸಿಗ್ತದೆ, ಅದನ್ನ ಹಾಕ್ಬಹುದು. ಈಗ ನಮ್ಮ ತೋಟಗಾರಿಕೆ ಇಲಾಖೆಯಲ್ಲಿ ಆಗಿರ್ಬೋದು, ನಮ್ಮ ಈಗ ಹಾರ್ಟಿಕಲ್ಚರ್ ಕಾಲೇಜಲ್ಲಿ ಆಗಿರ್ಬೋದು, ನಮ್ದು ಟ್ರೈಕೋಡರ್ಮಾ, ಸುಡೋಮೊನಾಸು, NPK ಕಲ್ಚರ್ಸ್ ಎಲ್ಲದೂ ಸಿಗುತ್ತೆ. ಇದಿಷ್ಟನ್ನ ಆಡ್ ಮಾಡ್ಕೊಂಡ್ರೆ ಉತ್ತಮವಾದಂತ ಗೊಬ್ಬರವನ್ನು ನಾವು ಮನೆಯಲ್ಲೇ ತಯಾರು ಮಾಡ್ಕೊಳ್ಳೋದು. ಸಾವಯವ ಗೊಬ್ಬರಕ್ಕೆ ಮತ್ತೆ ಎಲ್ಲೂ ಹೊರಗಡೆ ಹುಡುಕೋ ಅವಶ್ಯಕತೆ ಇಲ್ಲ. ವೀಕ್ಷಕರೇ, ಅಚ್ಚನಹಳ್ಳಿಯ ಸಚಿನ್ ಅವರ ತೋಟವನ್ನ ಸುತ್ತಾಡಿದ್ವಿ. ಅವರ ಒಂದು ಸಮಗ್ರ ಕೃಷಿ ಪದ್ಧತಿಯನ್ನ, ಹೊಸ ತಂತ್ರಜ್ಞಾನಗಳನ್ನ ಯಾವ ತರ ಅಳವಡಿಸಿಕೊಂಡಿದ್ದಾರೆ, ಗೊಬ್ಬರ ನಿರ್ವಹಣೆ ಪ್ರತಿಯೊಂದನ್ನು ಕೂಡ ನೋಡಿದ್ವಿ. ಇದನ್ನೆಲ್ಲ ನೋಡಿದ ನಂತರ ನಮ್ಗೆ ಇನ್ನು ಅವರು ಖಂಡಿತವಾಗಿಯೂ ಹೇಳ್ತಾ ಇರುವಂತಹದ್ದು ಕೃಷಿ ಲಾಭದಾಯಕವೇ ಅಂತ ಇನ್ನೊಬ್ಬ ಯುವಕನ ಮಾತು. ಇದೇ ತರಹದ ಇನ್ನೂ 10 ಹಲವು ಯುವಕರನ್ನ ನಮ್ಮ ಈ ನೆಲಸಿರಿ ನ್ಯಾಚುರಲ್ಸ್ ಯುವ ರೈತರ ಪರಿಚಯಿಸುವಂತ ಸರಣಿಯಲ್ಲಿ ನಿಮಗೆ ನಾವು ಪರಿಚಯ ಮಾಡಿಸ್ತೀವಿ. ನಮ್ಮ ನೆಲಸಿರಿ ನ್ಯಾಚುರಲ್ಸ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ತರಹದ ಯಶಸ್ವಿ ಯುವಕರು ನಿಮ್ಮೂರಿನಲ್ಲೂ ಇರಬಹುದು. ಆ ತರದವ್ರು ಇದ್ರೆ ಅದನ್ನ ನೀವು ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ. ಧನ್ಯವಾದಗಳು.